ಹಾಯ್ ಹಲೋ ಎವ್ರಿವನ್ ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿರ್ತಾರೆ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಮಿನಿ ಬ್ಲಾಗ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಯಾವ ಥರ ಇದೆ ಏನು ಅಂತಂದು ನೋಡ್ಕೊಬರೋಣ. ನಾನು ಇವತ್ತು ನನ್ನ ಮಗನ ಬರ್ತಡೇ ಇತ್ತು, ಹಾಗಾಗಿ ಸ್ಪೆಷಲ್ಲಾಗಿ ಜಾಮೂನ್ ಮಾಡ್ತಾಯಿದ್ದೆ. ಸೊ ಹಾಗೆ ಕೇಕನ್ನು ಅಷ್ಟೇ ಸಿಂಪಲ್ಲಾಗಿ ಸಣ್ಣದಾಗಿ ತರಿಸಿರೋದು, ಏಕೆಂದರೆ ಫ್ಯಾಮಿಲಿ ಅಷ್ಟೇ ನಾನು ಇಲ್ಲಿ ಮಾಡ್ತಿರೋದು. ನೆಕ್ಸ್ಟ್ ವೀಕು ಮಗಳು ಬರ್ತಡೇ ಇರೋದ್ರಿಂದ ಹಾಗೆ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡ್ತಾ ಇರೋದು, ಅದನ್ನು ನಾನು ವೀಡಿಯೋ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಬನ್ನಿ ಯಾವ ಥರ ಇದೆ ಏನು ಅಂತಂದು. ಹಾಗೆ ನೋಡಿ, ನನ್ನ ಮಗನೂ ಅಷ್ಟೇ ತುಂಬ ಖುಷಿಯಾಗಿದ್ದಾನೆ ಕೇಕ್ ತರಿಸಿ ಇದು ಮಾಡಿರೋದಕ್ಕೆ. ಮಕ್ಕಳಿಗೆ ಅಂದ್ರೆ ಹಾಗೆ ಅಲ್ವಾ, ಕೇಕ್ ಕಟ್ ಮಾಡಬೇಕು ಅಂದರೆ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮ್ಮ ಖುಷಿಗಿಂತ ಅವ್ರ ಖುಷಿನೇ ಅಲ್ವಾ. ಹಾಗಾಗಿ ಈ ಥರ ನಾನು ತುಂಬ ಗ್ರ್ಯಾಂಡಾಗಿ ಏನು ಇದು ಮಾಡಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಕೇಕ್ ತೊಗೊಂಬಂದು ಕಟ್ ಮಾಡ್ತಿರೋದು. ಹಾಗೆ ಅವರ ಅಜ್ಜಿ ಬೆಳ್ಳಿ ಕಡಗ ತೊಗೊಂಬಂದಿದ್ರು, ಅದನ್ನು ಇವಾಗ ಒಂದು ಕೈಯಲ್ಲಿ ಹಾಕ್ತಿದ್ದಾರೆ. ತುಂಬ ಖುಷಿಯಾದ ಅವ್ರ ಅಕ್ಕನ ಜೋಡಿನೂ ಕೇಕ್ ಕಟ್ ಮಾಡ್ದ. ಈ ಥರ ಎಲ್ಲ ಮಾಡಬೇಕು ಅಂತಂದು ನನ್ನ ತಲೆಗೂ ಇದ್ದಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಾಡಿದರೆ ಖುಷಿ ಪಡ್ತಾರಲ್ಲ ಅನ್ನೋದಕ್ಕೋಸ್ಕರ ಲಾಸ್ಟ್ ಮೂಮೆಂಟಲ್ಲಿ ಒಂದು 10 ನಿಮಿಷ ಅಷ್ಟೇ ನಾನು ಈ ಥರ ಮಾಡಿ ಇದು ಮಾಡಿದ್ದು. ಸೊ ಎಲ್ಲ ಅವ್ರ ಮಾವ ಮತ್ತು ಅವ್ರ ಅಜ್ಜಿ, ಅವ್ರ ಅಕ್ಕ, ಅವ್ರ ಫ್ರೆಂಡ್ಸು ಒಂದು ಕರೆದಿದ್ರು. ಸೊ ಅವರೆಲ್ಲ ಬಂದು ಕೇಕ್ ಕಟ್ ಮಾಡಿ ಅವನಿಗೆ ತಿನ್ನಿಸಿದ್ರು. ತುಂಬ ಖುಷಿ ಆದ. ಕೇಕೆಲ್ಲ ತಿನ್ನಿಸಾದ್ಮೇಲೆ ನೆಕ್ಸ್ಟು ನಾನು ಅವನಿಗೋಸ್ಕರ ಅಂತಂದು ಜಾಮೂನ್ ಮಾಡಿದ್ದೆ. ಸೊ ಅದನ್ನು ನಾನು ಅವನಿಗೆ ತಿನ್ನಿಸಿದೆ. ತುಂಬ ಖುಷಿ ಆಯಿತು. ನಮಗೂ ಅಷ್ಟೇ ಅವನ ಖುಷಿ ನೋಡಿ ನಮಗೂ ಖುಷಿ ಆಯಿತು. ಕೆಲವೊಂದು ಫೋಟೋ ಎಲ್ಲ ತೊಗೊಂಡಿದ್ವಿ, ಹಾಗೆ ವೀಡಿಯೋಸ್ ಮಾಡ್ಕೊಡ್ವಿ. ಇದೇ ಅಲ್ವಾ ಮೆಮೊರಿ ಉಳಿಯೋದು. ಸೊ ಲಾಸ್ಟಲ್ಲೆಲ್ಲ ಆದಮೇಲೆ ನಾನು ಅವನಿಗೋಸ್ಕರ ಅದೇ ಜಾಮೂನ್ ಮಾಡಿದ್ನಲ್ಲ ತಿಂದ. ಸೊ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಹೇಗಿದೆ ಏನು ಅಂತಂದು ಕಮೆಂಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.